ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಿವಿಲ್ ಪೊಲೀಸ್ ಎರಡನೇ ಭಾಗ ಮ್ಯಾಥ್ಸ್ ತರಗತಿಯನ್ನ ತಗೊಳ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೇನ್ ಮಾಡೋಣ ಅಂತಂದ್ರ ಡೇ 2 ಏನ ಎರಡನೇ ದಿನ. ನೋಡ್ರಿ, ನಿಮ್ಮ ತಂದೆ ತಾಯಿಗಳ ಏನೋ ಮಗ ಮಾಡ್ತಾನ, ಮಗಳ ಜಾಬ್ ಮಾಡ್ತಾನ ಅಂತ ಕಾಕೋತ ಕುಂತಾರ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಇನ್ ಜಸ್ಟ್ 30 ದಿನ ಅಷ್ಟೇ ಐತಿ. 30 ದಿನ ನೀವ್ ಏನಾದ್ರು ಎಫರ್ಟ್ ಹಾಕಿರಿ ಅಂದ್ರ ಪೊಲೀಸ್ ಹುದ್ದೆ ನಿಮ್ಮ ಮೈ ಇರ್ತೈತಿ, ಪೊಲೀಸ್ ಬಟ್ಟೆ ನಿಮ್ಮ ಮೈ ಇರ್ತೈತಿ. ತಿಳಿತಾ? ವರದಿ ಹಾಕ್ಬೇಕನ್ನೋ ಆಸೆ ಐತಂದ್ರ ಈಗ ಒಂದ್ ಸ್ವಲ್ಪ ಕಷ್ಟ ಪಡ್ರಿ, ಜಾಬ್ ಪಕ್ಕ ಆಗಿ ಆಗ್ತದೆ. ತಿಳಿತಾ? ಓಕೆ, ಇದ್ರ ನೋಡ್ರಿ, ಫಸ್ಟ್ ಕ್ವಶನ್ ಏನದ ನೋಡ್ರಿ. ಫಸ್ಟ್ ಕ್ವಶನ್ ಏನದ ನೋಡ್ರಿ. ಫಸ್ಟ್ ಕ್ವಶನ್ ಓದ್ರಿ. ಫಸ್ಟ್ ಕ್ವಶನ್ ಏನದ? ಫಸ್ಟ್ ಕ್ವಶನ್, ಕಾರೊಂದರ ಪೆಟ್ರೋಲ್ನ ಸರಾಸರಿ ಖರ್ಚು 5 ತಿಂಗಳುಗಳಿಗೆ 96 ಲೀಟರ್ ಮತ್ತು ಮುಂದಿನ 7 ತಿಂಗಳುಗಳಿಗೆ ಅದು 120 ಲೀಟರ್ ಆಗುವುದಾದರೆ ಮಾಸಿಕ ಸರಾಸರಿ ಖರ್ಚು ಎಷ್ಟಾಗುತ್ತೆ ಅಂತ ಕೇಳಕತ್ತಾರ. ಈ ರೀತಿ ಕ್ವಶನ್ ಬಂದಾಗ ನಾ ಯಾವ ರೀತಿ ಬಿಡಿಸ್ಬೇಕಂದ್ರ, ಇಲ್ಲಿ ನೋಡ್ರಿ, ಕಾರೊಂದರ ಪೆಟ್ರೋಲ್ನ ಸರಾಸರಿ ಖರ್ಚು ಎಷ್ಟೈತಿ? 5 ತಿಂಗಳಿಗೆ 96 ಲೀಟರ್. 5 ತಿಂಗಳಿಗೆ ಎಷ್ಟದ? 96 ಲೀಟರ್ ಐತಿ. ಓಕೆ, ಅದ್ರ ಮೊತ್ತ ಎಷ್ಟಾಗುತ್ತೆ ನೋಡ್ರಿ. 96 × 5 ಮಾಡ್ರಿ, ಎಷ್ಟಾಗುತ್ತೆ ನೋಡ್ರಿ. ನಂತರ ಮುಂದಿನ 7 ತಿಂಗಳುಗಳಿಗೆ ಅದು 120 ಲೀಟರ್ ಆಗುವುದಾದರೆ, ಅಂದ್ರ ಮುಂದಿನ 7 ತಿಂಗಳ, ನೆಕ್ಸ್ಟ್ 7 ತಿಂಗಳು ಏನಾಗತೈತಿ? 120 ಆಗತೈತಿ. ಈ ರೀತಿ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ಈಸಿಯಾಗಿ ಬಿಡಿಸ್ಬೇಕಂದ್ರ, ಇವು ಎರಡತ್ರ ಇಂಟು ಮಾಡ್ರಿ. ಇಂಟು ಮಾಡಿದ್ರೆ ಏನು ಸಿಗುತ್ತೆ ನಮಗ? ಮೊತ್ತ ಸಿಗುತ್ತ. 96 × 5 ಮಾಡಿ ಎಷ್ಟಾಗುತ್ತ? 5 6 30, 5 9 45, 45 + 3 48. 48 ಅಂದ್ರ ಟೋಟಲ್ ಎಷ್ಟಾಯ್ತದು? 480 ಇದ್ರ ಮೊತ್ತ ಎಷ್ಟಾಯ್ತು? 480 ಆಯ್ತು. ಇದ್ರ ಮೊತ್ತ ಎಷ್ಟಾಯ್ತು ನೋಡ್ರಿ. 12 ಒಳ್ಳೆ ಎಷ್ಟು? 12 5 60, 12 6 72, 12 84. 12 84 ಈ 0 ಆಸ್ ಇಟ್ ಇಸ್. 5 ತಿಂಗಳ ಮೊತ್ತ 480 ಆಯ್ತು. 7 ತಿಂಗಳ ಮೊತ್ತ 840 ಆಯ್ತು. ಈ ಟೋಟಲ್ ಮೊತ್ತ ಎಷ್ಟಾಗುತ್ತೆ ನೋಡ್ರಿ. 0 8 4 12, 8 4 12 + 1 13, 12 + 1 13. ಇಷ್ಟಾದ ನಂತರ ಇದನ್ನ ಏನ್ ಮಾಡ್ಬೇಕಂದ್ರ, ನಮಗ್ ಟೋಟಲ್ ಮೊತ್ತ ಸಿಕ್ತೀಗ 1320 ಟೋಟಲ್ ಮೊತ್ತ ಸಿಕ್ತ. ಇಷ್ಟು ಸಿಕ್ಕ ನಂತರ ಇಲ್ಲಿ ಫಸ್ಟ್ 5 ತಿಂಗಳು ಐತಿ. ನಮ್ಗೆ ಏನ್ ಕೇಳಕತ್ತಾರ ಅವ್ರ? ಮಾಸಿಕ ಸರಾಸರಿ ಖರ್ಚು, ಒಂದು ವರ್ಷದ ಸರಾಸರಿ ಖರ್ಚನ್ನ ಕೇಳಕತ್ತಾರ. ಇದು 5 ತಿಂಗಳು, ಇದು 7 ತಿಂಗಳು ಎಷ್ಟಾಗುತ್ತ? ಟೋಟಲ್ 12 ತಿಂಗಳು ಐತಿ. ಒಂದ್ ವರ್ಷಕ್ಕೆ 2 ತಿಂಗಳ, 12 ತಿಂಗಳು. ಟೋಟಲ್ ಸಮ್ ಎಷ್ಟೈತಿ ನಮ್ದ? 1320 ಐತಿ. 1320ಕ್ಕ 12 ಡಿವೈಡ್ ಮಾಡಿಬಿಟ್ಟಂದ್ರ ನಮ್ದ ಮಾಸಿಕ ಖರ್ಚ ಗೊತ್ತಾಗ್ಬಿಡ್ತದ. ನೋಡ್ರಿ, ಡಿವೈಡೆಡ್ ಬೈ 12 ಮಾಡ್ರಿ. 12 1 12, 12 1 12 ಎಷ್ಟು ಉಳಿತ? ರಿಮೈಂಡರ್ 1 ಉಳಿತು. ಇದು 12 ಉಳಿತಾ. ನೆಕ್ಸ್ಟ್ 12 1 12 ಈ 0 ಆಸ್ ಇಟ್ ಇಸ್. ಹಾಗಿದ್ರೆ ನಮ್ದ ಮಾಸಿಕ ಸರಾಸರಿ ಖರ್ಚ ಎಷ್ಟ್ ಆಕೈತಿ ಅಂದ್ರ 110 ಅನ್ನೋದು ನಮ್ದ ಮಾಸಿಕ ಸರಾಸರಿ ಖರ್ಚ ಆಗ್ತದೆ. ಸರಿಯಾದ ಉತ್ತರ ಏನಾಕೈತ್ರಿ? 110 ಆಗ್ತದ. ಆಪ್ಷನ್ ನಂಬರ್ ಸಿ. ಮಾಸಿಕ ಖರ್ಚು ಅಷ್ಟ್ರಿ 110 ಲೀಟರ್ ನಮ್ದು ಸರಿಯಾದ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಟೈಮ್ ಬಾಳಿಲ್ಲ. ಟೈಮ್ ಜಸ್ಟ್ 1 ತಿಂಗಳೈತಿ. ಟೈಮ್ ಫುಲ್ 1 ತಿಂಗಳೈತಿ. 1 ತಿಂಗಳದಾಗ ನಿಮ್ ಹುದ್ದೆ ನಿಮ್ ಕೈಯಾಗ ಇರ್ಬೇಕಂದ್ರ ಚೆನ್ನಾಗ ಅಭ್ಯಾಸ ಮಾಡ್ಬೇಕ. ಬ್ಯಾಡ್ ಅಂದ್ರಿ ಕೇರ್ಲೆಸ್ ಮಾಡ್ರಿ. ಆಯ್ತಾ? ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಏನದ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಮಾರಾಟ ಬೆಲೆ 500 ರೂಪಾಯಿಗಳಿದ್ದಾಗ ನಿವ್ವಳ ಲಾಭವು 25% ಇತ್ತು. ಹಾಗಾದ್ರೆ ಕೊಂಡ ಬೆಲೆಯನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ಇದು ಯಾವಾಗ ಕೇಳಿದ? KS 2014 ಕೇಳಿದ. ತಿಳಿತಾ? ಹಿಂದಿಂದ ಸಿವಿಲ್ ಪೊಲೀಸ್ 2017 ಕೇಳಿದ ಪ್ರಶ್ನೆ. ತಿಳಿತಾ? ಯಾವ ಫೇಕ್ ಕ್ವಶನ್ ಇಲ್ಲಿ, ಎಲ್ಲಾ ಪ್ರಿವಿಯಸ್ ಇಯರ್ ನಡೆದಂತ ಕ್ವಶನ್ಸ್ ಅನ್ನದಾವ. ತಿಳಿತಾ? ನೋಡ್ರಿ, ಇಷ್ಟಿದ್ದಾಗ ನಮ್ಗೆ ಏನ್ ಕೇಳ್ತಾರಲ್ಲಿ, ನಾವು ಪೈಲ ಕ್ವಶನ್ ಅರ್ಥ ಮಾಡ್ಕೋದನ್ನ ಬಹಳ ಇಂಪಾರ್ಟೆಂಟ್. ಕ್ವಶನ್ ಅರ್ಥ ಮಾಡ್ಕೊಂಡ್ರಿ ಅಂದ್ರ ನಿಮ್ದ 50% ಕ್ವಶನ್ ಸಾಲ್ವ್ ಆಯ್ತು ಅಂದಂಗ. ಕ್ವಶನ್ ಅರ್ಥ ಆಗ್ಲಿಲ್ಲ ಅಂತಂದ್ರ ನೀವು 100% ಕ್ವಶನ್ ಫೇಲ್ ಆಯ್ತು ಅಂದಂಗ.
ಆಯ್ತಾ. ನಮಗ್ ಕೇಳ್ತಿರೋದು ಏನಿಲ್ಲಿ ಕೊಂಡ ಬೆಲೆ. ಕೊಂಡ ಬೆಲೆ ಕೇಳಕತ್ತಾರ ಅಂತಂದ್ರ ನಮಗ್ ಏನ್ ಮಾಡ್ಕೊರ್ಲಿ, ಇಲ್ಲಿ CP, ಇಲ್ಲಿ SP. CP ಅಂದ್ರೆ ಏನ, ಕಾಸ್ಟ್ ಪ್ರೈಸ್. SP ಅಂದ್ರ ಸೆಲ್ಲಿಂಗ್ ಪ್ರೈಸ್. ನಮ್ಗ ಕೊಂಡ ಬೆಲೆ ಗೊತ್ತಿಲ್ಲ. ಕೊಂಡ ಬೆಲೆ ಗೊತ್ತಿಲ್ಲ ಅಂದ್ರೆ ಎಕ್ಸ್ ಇಟ್ಕೊಡ್ರಿ ಆಯ್ತಾ. ಮಾರಿದ ಬೆಲೆ ನಮ್ಗೆ ಗೊತ್ತೈತೆ. ಮಾರಿದ ಬೆಲೆ ಎಷ್ಟೈತಿ, 5 ರೂಪಾಯಿ. ಮಾರಾಟದ ಬೆಲೆ 500 ರೂಪಾಯಿಗಳಿದ್ದಾಗ ನಿವ್ವಳ ಲಾಭವು 25% ಅಂತ. ಮಾರಾಟದ ಬೆಲೆ ಎಷ್ಟೈತಿ, 500 ರೂಪಾಯಿ ಮಾರಾಟದ ಬೆಲೆ ಐತಿ. 500 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ನಮಗ್ ನೋಡ್ರಿ 100%ಕ್ಕ 100%ಕ್ಕ ಎಷ್ಟ್ ಪರ್ಸೆಂಟ್ ಲಾಭ ಆಗತೈತಿ, 25% ಲಾಭ ಆಗತೈತಿ. ಲಾಭ 25% ಆಗತ್ತಂದ್ರ ಈ 100ಕ್ಕೆ 25 ಪ್ಲಸ್ ಮಾಡ್ಕೋಬೇಕು ನಾವು. ನಷ್ಟ ಆಗಕತ್ತಿತ್ತಂದ್ರ 100ಕ್ಕೆ 25 ಮೈನಸ್ ಮಾಡ್ಕೋಬೇಕ. ಈಗ ನಮ್ಗ ಲಾಭ ಆಗತೈತಿ ಅಂದ್ರ 100ಕ್ಕೆ 25 ಪ್ಲಸ್ ಮಾಡ್ರಿ, 125% ಆಯ್ತದ ಆಯ್ತಾ. ಹಿಂಗಾದ ನಂತರ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ, ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ, ಇಲ್ಲಿ 125 ಐತಿ. ಅದೆಲ್ಲಿ ಬರುತ್ತಾ, ಕೆಳಗ್ ಬರುತ್ತೆ. ಎಕ್ಸ್ ಅಪೋಸಿಟ್ ಇರುವಂತ ಸಂಖ್ಯೆ ಯಾವಾಗ್ಲೂ ಕೆಳಗ ಬರ್ತದ. ಉಳಿದ ಸಂಖ್ಯೆ ಏನಾಗ್ತಾವ, ಇಂಟು ಆಗಿ ಮ್ಯಾಲ ಬರ್ತಾವ. ಈಗ 125 ಕೆಳಗ್ ಬಂತು, ಮ್ಯಾಲ ಎಷ್ಟು ಬರುತ್ತ, 100 ಇಂಟು 500 ಮ್ಯಾಲ ಬಂತು. ಇಷ್ಟಾದ ನಂತರ ಇದನ್ನ ಈಸಿಯಾಗಿ ನಾವು ಮಲ್ಟಿಪ್ಲೈ ಮಾಡ್ಬೋದು. 25 5 125, 25 4 100. ನೆಕ್ಸ್ಟ್ 5 1 5, 5 1 5, ಇವೆರಡು 0 ಆಸ್ ಇಟ್ ಈಸ್. 4 1 4, ಇವೆರಡು 0 ಆಸ್ ಇಟ್ ಈಸ್. ಹಾಗಿದ್ರೆ ನಮ್ದ ಕೊಂಡ ಬೆಲೆ ಎಷ್ಟಾಗುತ್ತೆ ಅಂತಂದ್ರ 400 ರೂಪಾಯಿ ನಮ್ದ ಕೊಂಡ ಬೆಲೆ ಆಗ್ತದ. ಹಾಗಿದ್ರೆ ಆಪ್ಷನ್ ಯಾವ್ದ, ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಕೆಲಸವನ್ನು ಎ ಯು 9 ದಿನದಲ್ಲಿ ಮಾಡುತ್ತಾನೆ. ಅದೇ ಕೆಲಸವನ್ನು ಬಿ ಯು 6 ದಿನದಲ್ಲಿ ಮಾಡುತ್ತಾನೆ. ಅದೇ ಕೆಲಸ ಸಿ ಯು 3 ದಿನದಲ್ಲಿ ಮಾಡಿದರೆ ಎ ಬಿ ಮತ್ತು ಸಿ ಒಟ್ಟು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಅಂತ ಕೇಳಕತ್ತಾನ. ಈ ಕ್ವಶನ್ ಯಾವಾಗ ಕೇಳಿದ್ರ KSRP PC 2018ರಲ್ಲಿ ಕೇಳಿದಂತ ಪ್ರಶ್ನೆ. ಏನ್ ಕೇಳ್ತಾನ, ಎ ಬಿ ಸಿ ಮತ್ತು 3 ಜನ ಸೇರಿ ಎಷ್ಟಿಂದ ಮಾಡ್ತಾರ ಅಂತ ಕೇಳ್ತಾರೆ. ಈಗ ಅವರು ಒಬ್ಬೊಬ್ರ ಕೆಲಸ ಮಾಡಿದಾಗ ಇಷ್ಟು ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಯ್ತು ಆಯ್ತಾ. ಹಾಗಿದ್ರೆ ಅವ್ರು 3 ಜನ ಸೇರಿ ಎಷ್ಟಿಂದ ಮಾಡ್ತಾರಂತ ಕೇಳಕತ್ತಾರ. ಅವ್ರು 3 ಜನ ಸೇರಿ ಎಷ್ಟಿಂದ ಮಾಡ್ತಾರಂತಂದ್ರ ನೋಡ್ರಿ, ಈಗ ಎ ಕೆಲಸ ಎಷ್ಟಿಂದ ಮಾಡಕತ್ತಾನ, ಎ ಈಕ್ವಲ್ ಟು 9 ದಿಂದ ಮಾಡಕತ್ತಾನ. ಬಿ ಎಷ್ಟಿಂದ ಮಾಡಕತ್ತಾನ, 6 ದಿಂದಾಗ. ಬಿ ಈಕ್ವಲ್ ಟು 6 ದಿಂದ ಮಾಡತಾನ. ಸಿ ಎಷ್ಟಿಂದ ಮಾಡಕತ್ತಾನ, ಸಿ ಈಕ್ವಲ್ ಟು 3 ದಿಂದ ಮಾಡತಾನ. ಈ ರೀತಿ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ, ಈ 3 ಎಲ್ಸಿಎಂ ತಗೊಳ್ರಿ. 9 6 3, ಈ 3 ಎಲ್ಸಿಎಂ ಎಷ್ಟಾಗುತ್ತಂದ್ರೆ 9 1 9 9 2 18 ಎಷ್ಟಾಗುತ್ತ, ಎಲ್ಸಿಎಂ 18 ಆಯ್ತು. ಎಲ್ಸಿಎಂ 18 ಆಯ್ತು. 9 ಎಷ್ಟಲೇ 18, 9 2 18, 6 ಎಷ್ಟಲೇ 18, 6 3 18, 3 ಎಷ್ಟಲೇ 18, 3 6 18, 3 6 18. ಇಷ್ಟಾದ ನಂತರ ನಮ್ದು ಎಲ್ಸಿಎಂ ಎಷ್ಟೈತಿ, ಇಲ್ಲಿ 18 ಐತಿ. ಡಿವೈಡೆಡ್ ಬೈ ಇದನ್ನೆಲ್ಲ ಪ್ಲಸ್ ಮಾಡ್ಕೋಬೇಕು. ಈಗ 6 3 9, 9 2 11, 18 ಡಿವೈಡೆಡ್ ಬೈ 11 ಮಾಡಿ ಕಟ್ತಾ ಹೊಡೆದ್ರಿ ಅಂದ್ರ ಎ ಬಿ ಸಿ 3 ಜನ ಎಷ್ಟಿಂದ ಕೆಲಸ ಮಾಡ್ತಾರ ನಮಗ ಆನ್ಸರ್ ಸಿಕ್ ಬಿಡ್ತದೆ. 11 1 11, 11 1 11, ಎಷ್ಟು ಉಳಿತ ರಿಮೈಂಡರ್ 7 ಉಳಿತ. ಇಲ್ಲೊಂದು ಪಾಯಿಂಟ್ ಇಡ್ರಿ, 7 ಮುಂದೊಂದು 0 ಬರ್ತೈತಿ. 11 6 66, ಎಷ್ಟು ಉಳಿತು, 4 ಉಳಿತ. ಇದೊಂದು ಪಾಯಿಂಟ್ ಇತ್ತು ಆಲ್ರೆಡಿ, 0 ಇಟ್ಕೊರಿ. ಮತ್ತೆ 11 3 33. ಈಗ 1.63 ಅಂತ ಬಂತೀಗ. ಇಷ್ಟು ಬಂದ ನಂತರ ನಾವು ಮುಂದೆ ಹಂಗ ಕಟ್ತಾ ಹೊಡ್ಕೊತಾ ಹೋಗಂಗಿಲ್ಲ. ಆಪ್ಷನ್ ಚೆಕ್ ಮಾಡ್ಬೇಕು. ಆಪ್ಷನ್ ನೋಡ್ರಿ, ಇಲ್ಲಿ ಪಾಯಿಂಟ್ ದಾಗಿರುವಂತ ಆಪ್ಷನ್ 2 ಅದಾವ. ಅದ್ರಾಗ 1.63 ಅಂತ ಆಲ್ರೆಡಿ ಐತಿ. ಈಗ ಇಲ್ಲಿ ಅದು ಬಂದೈತಿ. ಹಾಕಿದ್ರೆ ಸರಿ ಉತ್ತರ ಏನಕ್ಕೈತಿ, ಈ ಆಪ್ಷನ್ ಅನ್ನೋದ ನಮ್ದ ಸರಿ ಉತ್ತರ ಆಕೈತಿ. 1.63 ದಿನಗಳಲ್ಲಿ ಅವ್ರು 3 ಜನ ಸೇರಿ ಮಾಡ್ತಾರ, ಆ ಕೆಲಸವನ್ನ ಮುಗಿಸ್ತಾರ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, PCPSI ಒಳಗ ಗಣಿತ ಪ್ರಶ್ನೆ ಬಾಳ ಟಫ್ ಇರೋದಿಲ್ಲ, ಈಜಿ ಇರ್ತಾವ. ಆದ್ರ ಬಾಳ ಜನ ಏನ್ ಮಾಡ್ತೀರ ಅಂತಂದ್ರ, ಈಗ PCPSI KSIS ಅಂದ್ರೆ GK ಸೈನ್ಸ್, ಇತಿಹಾಸ, ಜಿಯೋಗ್ರಫಿ ಜಾಸ್ತಿ ಕೇಳ್ತಾರ ಅಂತೇಳಿ ನೀವ್ ಏನ್ ಮಾಡ್ತೀರಿ, ಮ್ಯಾಥ್ಸ್ ಕ್ಲಾಸ್ ಅನ್ನ ಕೇರಂಗಿಲ್ಲ. ಸೊ ನಿಮ್ಗೆ ಈಜಿ ಕ್ವಶನ್ಸ್ ಅನ್ನ ನಿಮ್ಗೆ ಏನಾಗಿರ್ತಾವ, ಟಫ್ ಆಗ್ತಿರ್ತಾವ. ಅದನ್ನ ಈಜಿಯಾಗಿ ಬಿಡಿಸೋ ಮೆಥಡ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ. ನೆಕ್ಸ್ಟ್ ಕ್ವಶನ್ ಏನದ, ನೆಕ್ಸ್ಟ್ ಕ್ವಶನ್, ಒಂದು ಚುನಾವಣೆಯಲ್ಲಿ
ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳ ನಡುವೆ ಒಬ್ಬನು ಒಟ್ಟು ಮತದಾನದಲ್ಲಿ 35% ರಷ್ಟು ಮತಗಳನ್ನು ಪಡೆದು 15,000 ಮತಗಳ ಅಂತರದಿಂದ ಸೋಲುತ್ತಾನೆ. ಹಾಗಾದ್ರೆ ಜಯಗಳಿಸಿದ ಅಭ್ಯರ್ಥಿಗೆ ಬಿದ್ದ ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳಕತ್ತ. ಕ್ವಶನ್ ಅರ್ಥ ಐತಲ್ಲ ನೋಡ್ರಿ. ಯಾವಾಗ ಕೇಳಿದ? PC 2004 ಕೇಳಿದ. ಪೊಲೀಸ್ ಕಾನ್ಸ್ಟೇಬಲ್ 2004 ಕೇಳಿದಂತ ಪ್ರಶ್ನೆ. ಇಲ್ಲಿ ನೋಡ್ರಿ, ಟೋಟಲ್ ಮತಗಳು ಎಷ್ಟು ಇರ್ತಾವ? 100% ಇರ್ತಾವ. 100%. ಅದ್ರಾಗ 35% ಅಷ್ಟು ಮತಗಳನ್ನ ಪಡೆದಾನೀಗ ಒಬ್ಬ ವ್ಯಕ್ತಿ. ಏನ್ ಮಾಡ್ಯಾನ? 35% ಮತಗಳನ್ನ ಪಡೆದಾನ. ಒಬ್ಬ 35% ಪಡೆದಾನಂದ್ರ ಇನ್ನೊಬ್ಬ ಎಷ್ಟು ಪಡೆದಿರ್ತಾನ? ಟೋಟಲ್ 100% ಅದಾವ. ಒಬ್ಬ 35% ಪಡೆದಂದ್ರ ಇನ್ನೊಬ್ಬ ಎಷ್ಟು ಪಡೆದಿರ್ತಾನ? 65%. ಒಬ್ಬನ ತಕ್ಕ 35 ಹೋಗ್ಯಾವಂದ್ರ ಒಬ್ಬನ ತಕ್ಕ 65 ಇರ್ಬೇಕು. ಯಾಕಂದ್ರೆ ಟೋಟಲ್ 100% ಅದಾವ. ಈಗ ಇವು 35 ಪಡೆದಾನ. 35 ಪಡೆದ 1500 ಮತಗಳಿಂದ ಸೋತಾನಿವ. 1500 ಮತಗಳಿಂದ ಸೋತಾನಂದ್ರ ಈಗೇನ 35% ಬಂದ ಎಕ್ಸ್ಟ್ರಾ ಮತ ಏನಾಗ್ಯಾವ? ಇವು ಹೋಗ್ಯಾವ. ಹಾಗಿದ್ರ ಇದ್ರಾಗ ಇದನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ರಿ. 65ರಾಗ 35ನ ಮೈನಸ್ ಮಾಡಿದ್ರ 30% ಮತಗಳು ಇವು ಹೋಗ್ಯಾವ. 30% ಮತಗಳು ಇವು ಹೋಗ್ಯಾವ ಅಂತಂದ್ರ ಈ 30% ಮತಗಳಿಂದನ ಸೋತಾನಂದಾಗ 30% ಮತಗಳಿಂದ ಸೋತಾನಂತಂದ್ರ ಇಲ್ಲಿ ಸೋತಿರೋ ಮತಗಳ ಸಂಖ್ಯೆ ಎಷ್ಟೈತಿ? 15% ಐತಿ. 30% ವ್ಯಾಲ್ಯೂನ ಏನ? 15,000. ಅರ್ಥ ಆಯ್ತಾ? 15,000 ಮತಗಳಿಂದ ಸೋತಾನ, 30% ಮತಗಳಿಂದ ಸೋತಾನ ಅಂದಾಗ ಈ 30% ವ್ಯಾಲ್ಯೂನ 15,000 ಅಂದಾಗ. ಹಾಗಿದ್ರೆ ನಮ್ಗೆ ಕೇಳ್ತಿರೋದೇನ? ಒಟ್ಟು ಮತಗಳ ಸಂಖ್ಯೆ ಕೇಳಿದಾಗ ಟೋಟಲ್ ಮತಗಳ 100% ಇರ್ತಾವ. ಅವಾಗ 100% ವ್ಯಾಲ್ಯೂ ಎಷ್ಟು ಅಂತ ಚೆಕ್ ಮಾಡ್ಬೇಕ. ಈಗ ನಮ್ಗೆ ಕೇಳಿದ ಪ್ರಶ್ನೆ ಏನ್ ನಾವು ಲಕ್ಷ ಕೊಡ್ಬೇಕು? ಇಲ್ಲ ಏನ್ ಲಕ್ಷ ಕೊಡ್ಬೇಕಾ? ಏನ್ ಕೇಳ್ತಾರೋ? ಹಾಗಾದರೆ ಜಯಗಳಿಸಿದ ಅಭ್ಯರ್ಥಿಗೆ ಬಿದ್ದ ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳಕತ್ತಾರ. ಜಯಗಳಿಸಿದ ವ್ಯಕ್ತಿಗೆ ಎಷ್ಟು ಮತ ಬಿದ್ದಾವ? 65% ಮತ ಬಿದ್ದಾವ. ಹಾಗಿದ್ರ 30% ವ್ಯಾಲ್ಯೂ 15,000 ಆದ್ರೆ 65% ವ್ಯಾಲ್ಯೂ ಎಷ್ಟು ನಮಗ್ ಗೊತ್ತಿಲ್ಲ. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? ಈಗ 30 ಐತಿ. 30ನ್ನ ಕೆಳಗೆ ಹೋಗಿರಿ, 15,000 ಮ್ಯಾಲ ಬರ್ತೈತಿ. ಇಂಟು 65 ಕೂಡ ಮ್ಯಾಲ ಬರ್ತೈತಿ. ಈಗ ನೋಡ್ರಿ, ಫರ್ದರ್ ಸಿಂಪ್ಲಿಫಿಕೇಶನ್ 0 0 ಕ್ಯಾನ್ಸಲ್. ನಂತರ 3 1 3 3 5 15 ಇವೆರಡು 0 ಆಸ್ ಇಟ್ ಈಸ್. ಓಕೆ. ಈಗ 65 5 ಎಷ್ಟಾಗುತ್ತೆ ನೋಡ್ರಿ? 65 5 5 5 25 5 6 30 31 32 325. 65 5 ಎಷ್ಟು? 325 ಆಯ್ತು. ಇವೆರಡು 0 ಆಸ್ ಇಟ್ ಈಸ್. ಹಾಗಿದ್ರ ಜಯಗಳಿಸಿದ ವ್ಯಕ್ತಿಯ ಮತಗಳು ಎಷ್ಟಾಗಂತಂದ್ರೆ 32,500 ಮತಗಳನ್ನ ನಾವು ಪಡೆದಾನ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತ? ಆಪ್ಷನ್ ನಂಬರ್ ಸಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದಂದ್ರ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 800 ರೂಪಾಯಿಗಳಿಗೆ ಕೊಂಡು ಅದೇ ವಸ್ತುವನ್ನು 20% ಲಾಭಕ್ಕೆ ಮಾರುತ್ತಾನೆ. ಹಾಗಾದರೆ ಅವನು ಮಾರಿದ ಬೆಲೆ ಎಷ್ಟು ಅಂತ ಕೇಳ್ತಾರ. ಮಾರಾಟದ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಕೇಳ್ತಾರ. ಈ ಪ್ರಶ್ನೆ ಯಾವಾಗ ಕೇಳಿದೆ ಅಂತಂದ್ರ, ಒಂದ್ ನಿಮಿಷ. ಈ ಪ್ರಶ್ನೆ KSRP PC 2015 ಕೇಳಿದಂತ ಪ್ರಶ್ನೆ. KSRP PC 2015 ಕೇಳಿದಂತ ಪ್ರಶ್ನೆ. ಇದನ್ನ ಯಾವ ರೀತಿ ಬಿಡಿಸ್ಬೇಕಂತ ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಗೆ ಏನ್ ಕೇಳ್ತಾರ? ನಾವು ಫಸ್ಟ್ ಕ್ವಶನ್ ಏನ್ ಕೇಳ್ತಾರ ಅಂತ ನೋಡ್ಬೇಕು. ಏನ್ ಕೇಳ್ತಾರ ಇಲ್ಲಿ? ಮಾರಿದ ಬೆಲೆ ಕೇಳ್ತಾರ. ಹಾಗಿದ್ರ ಮೊದಲ ಇತ್ತಲ್ಲ ಅದ ಸೇಮ್ ಮೆಥಡ್. ಇಲ್ಲಿ CP ಬರ್ಕೋರಿ, ಇಲ್ಲಿ SP ಬರ್ಕೋರಿ. ಏನ್ ಕೇಳ್ತಾರ ನಮ್ಗ? SP ಕೇಳ್ತಾರ. SP ಗೊತ್ತಿಲ್ಲ ಅಂದ್ರೆ SP ತಕ್ಕ ಎಕ್ಸ್ ಇಟ್ಕೋರಿ. ನಮ್ಗ ಕೊಂಡ ಬೆಲೆ ಗೊತ್ತೈತಿ. ಕೊಂಡ ಬೆಲೆ ಎಷ್ಟೈತಿ? 800 ರೂಪಾಯಿ.
800 ರೂಪಾಯಿ ನಮ್ ಕೊಂಡ ಬೆಲೆ ಕೊಟ್ಟಾರ ಅವ್ರು. 800 ರೂಪಾಯಿ ಇಲ್ಲಿ ಬರ್ಕೊಡ್ರಿ. ನಂತರ ಏನಾಗತೈತಿ, 20% ಲಾಭಕ್ಕೆ ಮಾರತ್ತ ನಾವು. 20% ಲಾಭಕ್ಕೆ ಮಾರತ್ತಂದ್ರ 100% ಎಷ್ಟು ಪರ್ಸೆಂಟ್ ಲಾಭ ಬರಕತ್ತ ನಾವ, 20% ಲಾಭ ಆಗತ್ತಂದ್ರ 120. ಇಷ್ಟಾದ ನಂತರ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ, 100 ಐತಿ. 100 ಕೆಳಗೆ ಬರ್ಕೊಡ್ರಿ. ಮ್ಯಾಗ 120 ಇಂಟು 800 ಮ್ಯಾಗ ಬರ್ತೈತಿ. ಓಕೆ ನೋಡ್ರಿ, 0 0 ಕ್ಯಾನ್ಸಲ್, ಈ 0 ಈ 0 ಕ್ಯಾನ್ಸಲ್. 12 ಎಂಟ್ಲಿ ಎಷ್ಟು 12 ಎಂಟ್ಲಿ ಎಷ್ಟು 96. ಇದೊಂದು 0 ಆಸ್ ಇಟ್ ಈಸ್. ಹಾಗಿದ್ರ ಅದು ಮಾರಾಟದ ಬೆಲೆ ಎಷ್ಟಾಗುತ್ತೆ ಅಂತಂದ್ರೆ 960 ಅನ್ನೋದು ನಮ್ದ ಸರಿ ಉತ್ತರ ಆಗತ್ತಿ. ಆಪ್ಷನ್ ನಂಬರ್ C3 ಅನ್ನೋದು ನಮ್ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ ನೆಕ್ಸ್ಟ್ ಕ್ವಶನ್ ಏನದ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ ಪ್ರಶ್ನೆ, ವ್ಯವಹಾರ ಒಂದನ್ನು ಎಕ್ಸ್ 45,000 ರೂಪಾಯಿದೊಂದಿಗೆ ಆರಂಭಿಸುತ್ತಾನೆ. ಎಕ್ಸ್ ಅನ್ನ ಏನ್ ಮಾಡ್ತಾನ, 45,000 ರೂಪಾಯಿ ತಗೊಂಡ ವ್ಯವಹಾರವನ್ನ ಆರಂಭಿಸ್ತಾನ. 3 ತಿಂಗಳುಗಳ ನಂತರ ವಾಯ್ ಆ ವ್ಯವಹಾರಕ್ಕೆ 30,000ದೊಂದಿಗೆ ಸೇರಿಕೊಳ್ಳುತ್ತಾನೆ. ಇಲ್ಲೇನ್ ಕೇಳ್ತಾರಂದ್ರ ಅವರ ಒಂದು ವ್ಯವಹಾರ ಸ್ಟಾರ್ಟ್ ಮಾಡಕತ್ತಾರ. ವ್ಯವಹಾರ ಸ್ಟಾರ್ಟ್ ಮಾಡ್ಬೇಕಾದ್ರ ಏನ್ ಮಾಡ್ತಾರ ಇವ್ರ, ಎಕ್ಸ್ ನಾವ ಸ್ಟಾರ್ಟಿಂಗ್ 45,000 ರೂಪಾಯಿ ತಗೊಂಡ ಆರಂಭ ಮಾಡಿದಾನ. ವಾಯ್ ಏನ್ ಮಾಡಕತ್ತಾನ, 30,000 ರೂಪಾಯಿ ತಗೊಂಡ 3 ತಿಂಗಳ ಬಳಿಕ ಬರಾಕತ್ತಾನ. 3 ತಿಂಗಳದ 30,000ದೊಂದಿಗೆ ಸೇರಿಕೊಳ್ಳುತ್ತಾನೆ. ವರ್ಷದ ಕೊನೆಯಲ್ಲಿ ಲಾಭವನ್ನು ಅವರು ಯಾವ ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ ಅಂತ ಕೇಳ್ತಾರೆ. ಇದು PSI 2018 ಕೇಳಿದಂತ ಪ್ರಶ್ನೆ. ಆಯ್ತಾ, ಓಕೆ. ಅವ್ರ ಏನ್ ಕೇಳ್ತಾರ, ನಮ್ಗ ಅನುಪಾತ ಕೇಳಕತ್ತಾರಂದ್ರ ಇಲ್ಲಿ ಅನುಪಾತ ಇಟ್ಕೊರ್ಪ. ಇಲ್ಲಿ ಇವ್ 45,000 ರೂಪಾಯಿದೊಂದಿಗೆ ಆರಂಭ ಮಾಡಕತ್ತಾನಂದ್ರ 45,000 ರೂಪಾಯಿ 2 ತಿಂಗಳಿಂದ ಇವ ಅವ್ರ ವಾರ್ಷಿಕ ಕೇಳ್ತಾರೆ. ಏನ್ ಕೇಳ್ತಾರಲ್ಲಿ, ವರ್ಷದ ಕೊನೆಯಲ್ಲಿ ಅಂದ್ರೆ ಒಂದ್ ವರ್ಷ ಕೇಳ್ತಾರ. ಟೋಟಲ್ ಒಂದ್ ವರ್ಷಕ್ಕೆ 2 ತಿಂಗಳ 12 ತಿಂಗಳು. ಆಯ್ತಾ, ಅನುಪಾತ 3 ತಿಂಗಳ ನಂತರ ಬರಾಕತ್ತಾನಂದ್ರ ಎಷ್ಟು ಅಂತ, ಒಂದ 12 ತಿಂಗಳೊಳಗ 3 ತಿಂಗಳು ಮೈನಸ್ ಮಾಡಿ ಎಷ್ಟು ಉಳಿತದ, 9 ಉಳಿತೈತಿ. ಹಾಗಿದ್ರ 9 ಇಂಟು ಎಷ್ಟಾಗತ್ತ, ಎಷ್ಟು ಹೋಗ್ತಾ ನೀವ 30,000 ರೂಪಾಯಿ ತರಕತ್ತ. ಆಯ್ತಾ ನೋಡ್ರಿ, ಈಗ ಏನ್ ಮಾಡ್ರಿ, ಇವನ್ನ ಇಂಟು ಮಾಡ್ಕೊತ ಕುಂಡಾಕ್ ಹೋಗ್ಬೇಡ್ರಿ. ಇವ್ 30,000 ರೂಪಾಯಿ ತಗೊಂಬಂದಾನ, ಇವನ್ 45,000 ತಂದಾನ. ಇಂಟು ಮಾಡ್ಕೊತ ಕುಂಡಾಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಕಟ್ತಾ ಬಿಡ್ರಿ. ಹೆಂಗ್ ಕಟ್ತಾ ಬಿಡ್ರಿ ಅಂದ್ರ ಇವ್ 3 0 ಕ್ಯಾನ್ಸಲ್, ಇವ್ 3 0 ಕ್ಯಾನ್ಸಲ್. ಓಕೆ, ಈಗ ನೋಡ್ರಿ, 3 1 3 0 0 3 4 12. ನಂತರ 9 1 9 9 5 45. ಓಕೆ, ಇಲ್ಲಿ ಇಂಟು ಐತಿ, ಇಲ್ಲಿ ಇಂಟು ಐತಿ. 5 1 5 5 2 10. ಇಲ್ಲಿ 4 ಉಳಿತ, ಇಲ್ಲಿ 2 ಐತಿ, 2 2 2 1. ಹಾಗಿದ್ರೆ ಇದ್ರ ಸರಿಯಾದ ಉತ್ತರ ಏನಾಕೈತಿ ಅಂದ್ರ 2 ಅನುಪಾತ 1 ಅನ್ನೋದು ನಮ್ದ ಸರಿ ಉತ್ತರ ಆಕತಿ. ಆಪ್ಷನ್ ನಂಬರ್ B2 ಇಸ್ ರೈಟ್ ಆನ್ಸರ್ ಆಗ್ತದ. ಆಯ್ತಾ, ಓಕೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪ್ರಶ್ನೆ ಏನದ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, 4.5% ವಾರ್ಷಿಕ ಸರಳ ಬಡ್ಡಿಯಂತೆ ಲೆಕ್ಕ ಹಾಕಿದ್ದಲ್ಲಿ ₹900 ಬಂಡವಾಳದ ಮೇಲೆ 81 ರೂಪಾಯಿ ಬಡ್ಡಿ ಗಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಕೇಳಾಕತ್ತಾರ. ಇದು PC 2015 ಕೇಳಿದಂತ ಪ್ರಶ್ನೆ. ಇದ್ರೊಳಗೆ ಏನ್ ಕೇಳ್ತಾರ ಅವ್ರ, ಸಮಯ ಕೇಳ್ತಾರ. ಸಮಯ ಟೈಮ್ ಕೇಳ್ತಾರ. ಅಂದ್ರ ಟೈಮ್ ಕಂಡುಹಿಡಿದ ಹೆಂಗಂತ ನೋಡ್ರಿ, SI = PTR / 100. ಟೈಮ್ ಕೇಳ್ತಾರ ಅಂದ್ರೆ ಟೈಮ್ ಕಾಟ್ ಹಾಕ್ಬಿಡ್ರಿ. PR ಏನಕ್ತಾವ ಕೆಳಗ್ ಬರ್ತಾವ, PR ಏನಕ್ಕವ ಕೆಳಗ್ ಬರ್ತಾವ. ಮ್ಯಾಲ 100 ಇಂಟು SI. ಈಗ ನೋಡ್ರಿ, 100 ಇಂಟು SI ಎಷ್ಟೈತಿ ನಮ್ದ ಬಡ್ಡಿ 81 ಐತಿ. 81 ಮ್ಯಾಗ ಬರ್ಕೊಡ್ರಿ. ಪ್ರಿನ್ಸಿಪಲ್ ಎಷ್ಟದ ಬಂಡವಾಳ 900. 900 ಕೆಳಗ್ ಬರ್ಕೊಡ್ರಿ.
ಟೈಮ್ ಎಷ್ಟದ, ರೇಟ್ ಎಷ್ಟೈತಿ, ರೇಟ್ 4.5% ರೇಟ್ ಐತಿ. ಇಷ್ಟ ನಂತರ ಇನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡ್ರಿ. ಫಸ್ಟ್ ಏನ್ ಮಾಡ್ರಿ, ಇದನ್ನ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ಕೋರಿ. ಹ್ಯಾಂಗ್ ಕ್ಲಿಯರ್ ಮಾಡ್ಕೋರಿ ಅಂದ್ರೆ 4.5 ಐತ್ರ ಇದ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಐತ್ರ ಇಲ್ಲಿ ಒಂದ್ ಮುಂದ್ 0 ಕೊಟ್ಬಿಡ್ರಿ. ಇದು ಪಾಯಿಂಟ್ ಏನಾಕೈತಿ ಹೋಯ್ತು. ಈಗ ಏನಾಯ್ತದ 45 ಆದ. ಓಕೆ ನೋಡ್ರಿ, ಈ 2 ಜೋಡಿ ಕ್ಯಾನ್ಸಲ್, ಈ 2 ಜೋಡಿ ಕ್ಯಾನ್ಸಲ್. 9 ಒಂದ್ಲೆ 9, 9 9ಲೆ 81, ಈ 0 ಆಸ್ ಇಟ್ ಈಸ್. 45 ಬಗ್ಗೆ ನಿಮ್ಗೆ ಕಾಮನ್ ಆಗಿ ಬರ್ತಿದ್ರೆ ಏನ್ ಮಾಡ್ರಿ, 45 ಒಂದೇ 45, 45 2ಲೆ 90 ಹಾಗಿದ್ರ 2 ವರ್ಷ ಏನಾಕೈತಿ ನಮ್ಮದ ಸಮಯ ಆಗ್ತದ. 2 ವರ್ಷಗಳಲ್ಲಿ ಎಷ್ಟು ಬಡ್ಡಿ ಸಿಗತೈತಿ, 81% ಬಡ್ಡಿ ಸಿಗುತ್ತೆ. ಹಾಗಿದ್ರ ಆಪ್ಷನ್ ಯಾವ್ದ, ಆಪ್ಷನ್ ನಂಬರ್ ಸಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತೈತಿ. ಓಕೆ ನೆಕ್ಸ್ಟ್ ಕ್ವಶನ್. ಎದ್ರ ಮ್ಯಾಗ ಐತಿದು, ರೈಲ್ ಮ್ಯಾಗ ಐತಿ ನೋಡ್ರಿ. ಟೈಮ್ ಅಂಡ್ ಡಿಸ್ಟೆನ್ಸ್ ನೋಡ್ರಿ, ಇದನ್ನ ಯಾವ ರೀತಿ ಬಿಡಿಸ್ಬೇಕಂದ್ರೆ, ಒಂದು ರೈಲು ಗಂಟೆಗೆ ಸರಾಸರಿ 40 ಕಿಲೋಮೀಟರ್ ವೇಗದಲ್ಲಿ ಓಡಿದರೆ ತಾನು ಮುಟ್ಟಬೇಕಾದ ಸ್ಥಳವನ್ನು ಸರಿಯಾದ ಸಮಯಕ್ಕೆ ತಲುಪುತ್ತದೆ. ಇದೇ ರೈಲಿನ ಸರಾಸರಿ ವೇಗ ಗಂಟೆಗೆ 35 ಕಿಲೋಮೀಟರ್ ಗಳಾದರೆ ಅದು ತನ್ನ ಸ್ಥಳವನ್ನು 15 ನಿಮಿಷ ತಡವಾಗಿ ತಲುಪುತ್ತದೆ. ಹಾಗಾದ್ರೆ ಈ ರೈಲು ಕ್ರಮಿಸುವ ದೂರ ಕಿಲೋಮೀಟರ್ಗಳಲ್ಲಿ ಎಷ್ಟಾಗುತ್ತದೆ ಅಂತ ಕೇಳಕತ್ತಾರೆ. ಇದು ಯಾವಾಗ ಕೇಳಿದ ಪ್ರಶ್ನೆ, 2018 ಕೇಳಿದಂತ ಪ್ರಶ್ನೆ. ಕ್ವಶನ್ ಇನ್ನೊಂದ್ಸರ್ತಿ ಓದ್ಕೋರಿ, ಪೈಲ ಕ್ವಶನ್ ಅರ್ಥ ಮಾಡ್ಕೊಡ್ರಿ. ಓಕೆ ನೋಡ್ರಿ, ಈ ರೀತಿ ಪ್ರಶ್ನೆ ಬಂದ ನಾವ್ ಏನ್ ಮಾಡ್ಬೇಕಂದ್ರ, ಈಗ 40 ಕಿಲೋಮೀಟರ್ ವೇಗದಲ್ಲಿ ಹೋಗುವಾಗ ಸರಿಯಾದ ಸ್ಥಳವನ್ನು ಮುಟ್ಟಾದ ಕರೆಕ್ಟ್ ಟೈಮ್ ಕಾದ. ಬಟ್ 35 ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಹೋಗುವಾಗ 15 ನಿಮಿಷ ತಡ ಮಾಡತೈತೆ. ಎಕ್ಸಾಂಪಲ್, ಈಗ ಆ ರೈಲ 40 ಕಿಲೋಮೀಟರ್ ವೇಗದಲ್ಲಿ ಹೋದಾಗ 5 ಗಂಟೆಗೆ ಮುಟ್ಟೈತಿ ತಿಳ್ಕೊಂಡ್ರಿ, 5 ಗಂಟೆಗೆ ಮುಟ್ತೈತಿ ಅಂತ ತಿಳ್ಕೊಂಡ್ರಿ. ಹಾಗಿದ್ರ ಈಗ 35 ಕಿಲೋಮೀಟರ್ ಪ್ರತಿ ಗಂಟೆ ಹೋದಾಗ ಏನಾಕೈತದ 5 ಗಂಟೆ 15 ನಿಮಿಷ ಹೋಗೈತಿ. ಯಾಕಂದ್ರ 15 ನಿಮಿಷ ಲೇಟ್ ಆಗೈತೆ. 5 ಗಂಟೆ ಕರೆಕ್ಟ್ ಟೈಮ್, 5:15 ಲೇಟ್ ಟೈಮ್, ಲೇಟ್ ಆಗಿ ಹೋಗೈತೆ. ಹಾಗಿದ್ರೆ ಎಷ್ಟ್ ಲೇಟ್ ಆಗತೈತಿ ಇಲ್ಲಿ, 15 ನಿಮಿಷ. ಇದು ಮೈನಸ್ ಮಾಡ್ರಿ, 15 ನಿಮಿಷ, 15 ನಿಮಿಷ ಲೇಟ್ ಆಗತೈತಿ. ಇಷ್ಟಾದ ನಂತರ ಏನ್ ಮಾಡ್ರಿ, 15 ಎಷ್ಟಕ್ಕೆ 15, 60ಕ್ಕೆ 15 ಆಯ್ತಾ. ನಮಗ ರೈಲು ಕ್ರಮಿಸುವ ದೂರಕ್ಕೆ ಆಗತ್ತಾರ. ದೂರಕ್ಕೆ ಏನ್ ಮಾಡ್ಬೇಕು, 40 ಇದು ಫಸ್ಟ್ ವೇಗ ತಗೋರಿ. 40 ಇಂಟು ಸೆಕೆಂಡ್ ವೇಗ ಎಷ್ಟೈತಿ 35 ಕಿಲೋಮೀಟರ್ ಇಂಟು 15/60 ಡಿವೈಡ್ ಬೈ, ಇಲ್ಲಿ ಏನ್ ಮಾಡ್ಬೇಕಂದ್ರ 40 ಮೈನಸ್ 35 ಮಾಡ್ಬೇಕು. 40 ಮೈನಸ್ 35 ಇವೆರಡು ಡಿಫರೆನ್ಸ್ ತಗೋಬೇಕ. ಎಷ್ಟಾಗುತ್ತೆ ಡಿಫರೆನ್ಸ್, 5 ಆಯ್ತು. ನೋಡ್ರಿ ಸಿಂಪ್ಲಿಫಿಕೇಶನ್, 15 ಒಂದ್ಲೆ 15, 15 4ಲೆ 60, ನಂತರ 4 ಒಂದ್ಲೆ 4, 4 ಹತ್ಲೆ 40, 5 ಒಂದ್ಲೆ 5 ಏಳ್ಲೆ 35, 17 ಎಷ್ಟಾಗ್ತದ 70 ಆಗ್ತದ. ಹಾಗಿದ್ರ ಆ ರೈಲು ಕ್ರಮಿಸುವ ದೂರ ಎಷ್ಟ್ರಿ, 70 ಕಿಲೋಮೀಟರ್ ಅನ್ನೋದು ನಮ್ಮದ ಸರಿ ಉತ್ತರ ಆಕೈತಿ, ಆಪ್ಷನ್ ನಂಬರ್ ಸಿ. ಓಕೆ ನೆಕ್ಸ್ಟ್ ಕ್ವಶನ್. ಏನದ ನೋಡ್ರಿ, ಕ್ವಶನ್ ಓದ್ಕೊಡ್ರಪ್ಪ. ಇಲ್ಲ ಕ್ವಶನ್ ನೋಡ್ರಿ, ಒಬ್ಬ ವ್ಯಕ್ತಿಯು ದಿನಕ್ಕೆ ₹1200 ದುಡಿಯುತ್ತಾನೆ ಮತ್ತು ₹800 ಖರ್ಚು ಮಾಡುತ್ತಾನೆ. ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನು ಕಂಡುಹಿಡಿಯುವಂತ ಕ್ವಶನ್ ಐತಿ. KSRP SI 2018 ಹಾಕಿದಂತ ಪ್ರಶ್ನೆ. ಈಗ ನೋಡ್ರಿ, ಅವನ ಆದಾಯ ಎಷ್ಟೈತಿ, ₹1200 ಒಂದ್ ದಿನಕ್ಕೆ. ಖರ್ಚು ಎಷ್ಟು ಮಾಡ್ತಾನು, ₹800. ಉಳಿತಾಯ ಎಷ್ಟೈತೆ ಹಂಗಂದ್ರ, ಉಳಿತಾಯ ₹400 ಉಳಿತಾಯ ಐತಿ. ಅವ್ರು ಕೇಳತ್ತಿದ್ದೆ ನಮ್ಗೆ ಇಲ್ಲಿ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಕೇಳ್ತಾರ.
ಖರ್ಚು 800 ರೂಪಾಯಿ ಐತಿ, ಉಳಿತಾಯ 400 ರೂಪಾಯಿ. ಇದರ ಅನುಪಾತ ನಾವು ಕಂಡಿಡ್ಬೇಕು. ಈಗ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 4 ಒಂದೇ 4, 4 ಎರಡೇ 8. ಹಾಗಿದ್ರೆ ಅದ ಅನುಪಾತ ಎಷ್ಟಾಗತ್ರಿ? ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಎಷ್ಟಾಗತ್ತ? 2 ಅನುಪಾತ 1 ಅನ್ನೋದು ನಮ್ದ ಸರಿ ಉತ್ತರ ಆಕತಿ. ಆಪ್ಷನ್ ನಂಬರ್ D4 ಈಸ್ ರೈಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇವತ್ತು ನೀಡೋದಾಗ ಇಷ್ಟು ಪ್ರಶ್ನೆ ಸಾಕ. ಇನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಆಯ್ತಾ? ಇದೇ ರೀತಿ ನಿಮ್ಗೆ ಪ್ರತಿದಿನ ವಿಡಿಯೋಗಳು ಬೇಕಂತಂದ್ರ, ಮ್ಯಾಥ್ಸ್ ತರಗತಿ ಬೇಕಂತಂದ್ರ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ ಏನ್ ಮಾಡ್ರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಗೆ ಏನಾಗ್ತದ, ನಾ ವಿಡಿಯೋ ಅಪ್ಲೋಡ್ ಮಾಡ್ಕೊಡ್ದೆ ನಿಮ್ಗೆ ನೋಟಿಫಿಕೇಶನ್ ಬರ್ತದ. ಇನ್ನು ಏನಾದ್ರು ಚಿಕ್ಕ ಚಿಕ್ಕ ಮಾಹಿತಿ ಬೇಕಂತಂದ್ರ ಇನ್ಸ್ಟಾಗ್ರಾಮ್ ಐತಂದ, ಇನ್ಸ್ಟಾಗ್ರಾಮ್ ಏನದ, ಇನ್ಸ್ಟಾಗ್ರಾಮ್ ಕೂಡ ಭರತೇಶ್ ಪವರ್ ಅಂತ ಐತಿ, ಅದಕ್ಕೆ ಜಾಯ್ನ್ ಆಗ್ರಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.